ನಮಸ್ತೆ. ನೀವೇ ನಮ್ಮ ಮಗುವಿನ ತಂದೆ. ಮುದ್ದಾದ ಹೆಂಡತಿಗೆ ಕಾಂಪಿಟೇಷನ್ ಕೊಡಕ್ಕೆ ಅಂತಾನೆ ಒಂದ್ ಮುದ್ದಾದ ಮಗು ಬರೋದನ್ನ ಕಾಯ್ತಾ ಇರಿ. ಸರಿ, ನಾನು ಆಮೇಲೆ ಮಾಡ್ತೀನಿ. ನಿಧಿ, ಯಾಕೆ ಡಲ್ ಆಗಿ ಬರ್ತಿದ್ದೀರಾ? ಏನಾಯ್ತು? ಏನಾಗಿದೆ ಅಂತ ನನ್ನನ್ ಕೇಳ್ತಿದ್ದೀರಾ? ಸರಿಯಾಗಿ ಕೇಳ್ತಿದ್ದೀರಾ ಸರ್. ನಂಗೆ ಹುಚ್ಚಿಡ್ದಿದೆ, ತಲೆ ಕೆಟ್ಟೋಗಿದೆ. ನಿಮ್ಮನ್ ನಂಬದ್ನಲ್ಲ, ಆಗ್ಬೇಕು ನನಗ್ ಸರಿಯಾಗಿ ಆಗಿದೆ ಸರ್. ಪ್ಲೀಸ್ ಸರ್, ಪ್ಲೀಸ್ ಅಂತೆಲ್ಲ ಕೇಳಿ ಮತ್ತೆ ನನ್ನ ನಂಬಿಸೋ ಪ್ರಯತ್ನ ಮಾಡ್ಬೇಡಿ. ಪ್ರತಿ ಸಲ ನೀವು ಭರವಸೆ ಕೊಟ್ಟಾಗ ನಿಮ್ಮನ್ ನಂಬದ್ನಲ್ಲ ಸರ್. ನೀನು ಸ್ವಲ್ಪ ದಿನ ಎಲ್ಲಾ ಸರಿ ಹೋಗುತ್ತೆ ಅಂದಾಗ ಖುಷಿ ಪಟ್ಟೆ. ನಿಮ್ಗೆ ಆದಷ್ಟು ಬೇಗ ಎಲ್ಲಾ ಸತ್ಯನೂ ಗೊತ್ತಾಗುತ್ತೆ ಅಂದಾಗ ಅದ್ನಲ್ಲ ಸರ್. ಅದಕ್ಕೆಲ್ಲ ದೊಡ್ಡ ಗಿಫ್ಟೇ ಕೊಟ್ಟಿದ್ದೀರಲ್ಲ ಸರ್. ಇದು ಸ್ಟಾಪ್ ಇಟ್. ಇನ್ನು ನಾನು ನಿಮ್ಮ ಹತ್ರ ಮಾತೇ ಆಡಿಲ್ಲ. ನಾನು ಉತ್ತರ ಕೊಡೋ ಮೊದಲು ನೀವೇ ತಪ್ಪು ತಿಳ್ಕೊಂಡ್ರೆ ನಾನು ಏನ್ ಮಾಡ್ಲಿ ಹೇಳಿ? ನಂಗೆ ಸ್ವಲ್ಪ ಟೈಮ್ ಕೊಡಿ, ಕೈ ಮುಗಿದೀನಿ ಪ್ಲೀಸ್. ಇಲ್ಲ ಸರ್, ಸಾಧ್ಯನೇ ಇಲ್ಲ. ನಿಮ್ಗೆ ಎರಡನೇ ಅವಕಾಶನೂ ಇಲ್ಲ. ನಾನು ಇನ್ನೊಂದ್ಸಲ ಮೋಸನೂ ಹೋಗೋದಿಲ್ಲ. ಪ್ಲೀಸ್ ನನ್ನ ಬಿಟ್ಬಿಡಿ. ನೀವು ಯಾಕೆ ಹೀಗೆ ಮಾತಾಡ್ತಿದ್ದೀರಾ ಅಂತ ನನಗೆ ಕಾರಣನೂ ಗೊತ್ತಿಲ್ಲದೆ ನಾನು ಏನ್ ಮಾತಾಡ್ಲಿ ನಿಧಿ? ಅದಕ್ಕೆ ಮಾತಾಡ್ಬೇಡಿ ಅಂತ ಹೇಳ್ತಿರೋದು. ಹೆಸರು ಕೇಳ್ದಾಗ್ಲೆಲ್ಲ ನಂಬಿಕೆಗೆ ಇನ್ನೊಂದ್ ಅರ್ಥ ನೀವು ಅಂದ್ಕೋತಿದ್ದೆ. ಆದ್ರೆ ಇವತ್ತು ನೀವ್ ಏನೇ ಮಾಡಿದ್ರು ಸರಿ ಮಾಡಕ್ ಆಗಲ್ಲ ಸರ್. ಅಕ್ಕ ಪ್ರೀತಿಲ್ ಬಿದ್ದು ತಪ್ಪು ಮಾಡಿದ್ಲು ಅನ್ಕೊಂಡೆ, ಆದ್ರೆ ನಾನು ನಿಮ್ಮನ್ ನಂಬಿದ್ ದೊಡ್ಡ ತಪ್ಪು ಮಾಡ್ದೆ ಸರ್. ನಾನು ಏನ್ ಮಾತಾಡಿದ್ರು ನೀವು ಕೇಳಿಸ್ಕೊತಾನೆ ಇಲ್ವಲ್ಲ? ಏನ್ ತಪ್ಪು ಅಂತ ಹೇಳಿ, ನಾನು ಸರಿ ಮಾಡ್ಕೋತೀನಿ. ಸರಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಸರ್. ದೊಡ್ಡ ದ್ರೋಹ ಮಾಡಿದೀರಾ ನೀವು. ದ್ರೋಹ? ನಿಧಿ ಪ್ಲೀಸ್ ಈಗೆಲ್ಲ ಹೇಳ್ಬೇಡಿ. ಇರೋದನ್ನ ಇದ್ದಾಗೆ ಹೇಳಿ ಸರ್. ಅಭ್ಯಾಸ ನನ್ಗೆ. ಮುಂದೆ ನಿಮ್ನ ನೋಡೋದು ಇಲ್ಲ, ಜೊತೆ ಮಾತು ಅಡ್ಡ ಬರ್ಬೇಡಿ ಸರ್. ಅಡ್ಡ ಬಂದ್ರೆ ಬೇರೆ ದಾರಿ ಹುಡ್ಕೋಬೇಕು ಅನ್ನೋದು ನನ್ಗೆ ಅರ್ಥ ಆಗಿದೆ. ಇನ್ನೂ ದೊಡ್ಡ ತಪ್ಪೇ ನಡೀತಿದೆ. ಕೈ ಜಾರ ಹೋಗ್ತಿರೋ ಪರಿಸ್ಥಿತಿ. ತಪ್ಪ ಹೋಗೋ ಮುಂಚೆ ಪ್ರೀತಿ ಹತ್ರ ನನ್ ಪ್ರೀತಿ ವಿಷಯ ಹೇಳಲೇಬೇಕು. ಈಗ ಎಲ್ಲ ಸತ್ಯ ಹೇಳಿ ಆಗೋ ಅನಾಹುತ ತಡಿಬೇಕು. ನಿಧಿ, ನನ್ನನ್ನೇನ್ ನಿನ್ ತರ ಚಿಕ್ಕ ಹುಡುಗಿ ಅನ್ಕೊಂಡಿದ್ಯೇನೆ ನೀನು? ನೀ ಹಾಕಿ ತಾಳಕ್ಕೆಲ್ಲ ಕುಣ್ಕೊಂಡು ಒಪ್ಕೊಳಕ್ಕೆ ಏನಾಗಿದೆ ನಿಂಗೆ? ಒಂದೊಂದ್ ಘಳಿಗೆ ಒಂದೊಂದ್ ಮಾತಾಡ್ತೀಯಲ್ಲ, ಆಗಿದೆ ಅಂತಾದ್ರೂ ಹೇಳು. ನನ್ನೇನು ಕೇಳ್ಬೇಡ ಅಜ್ಜಿ. ನಾವ್ ಈಗ್ಲೇ ಇಲ್ಲಿಂದ ಹೋಗ್ತಾ ಇದೀವಿ ಅಷ್ಟೇ. ನಿಧಿ, ಸುಮ್ನೆ ಸಿಟ್ಟು ಬರೆಸ್ಬೇಡ ನನ್ಗೆ. ಜಾತ್ರೆ ನೆಪದಲ್ಲಿ ಮಾರಿಗುಡಿಗೆ ಹೋಗಿ ಅಲ್ಲೇ ಇದ್ಬಿಡೋಣ ಅಂತ ಹೇಳಿದ್ರೆ ಹಠ ಮಾಡಿ ವಾಪಸ್ ಇಲ್ಲಿ ಕರ್ಕೊಂಡ್ ಬಂದೆ. ಬೇಡ ಅಂದ್ರೆ ನನ್ ಮಾತು ಕೇಳಲಿಲ್ಲ ನೀನು. ಇವಾಗ ಎಲ್ರಿಗೂ ನಾವ್ ಇಲ್ಲೇ ಇರ್ತೀವಿ ಅಂತ ಹೇಳಿದ್ಮೇಲೆ ಮತ್ ವಾಪಸ್ ಹೋಗೋಣ ಅಂತಿದ್ಯಲ್ಲ. ದಿನಕ್ಕೊಂದ್ ವರ್ಷ ಮಾತಾಡಿದ್ರೆ ನಾನ್ ಸುಮ್ನೆ ಇರಲ್ಲ ನೋಡು. ಎಲ್ರ ಮುಂದೆ ನಾವ್ ಸಣ್ಣವ್ರಾಗ್ತೀವಿ ಕಣೆ. ಈ ಹುಚ್ಚುತನ ಎಲ್ಲ ಬಿಟ್ಟು ಸ್ವಲ್ಪ ಸರಿಯಾಗಿರು. ಹೌದಜ್ಜಿ, ನನಗ್ ಹುಚ್ಚತನನೇ ಇದು. ನೀವೆಲ್ರೂ ಸರಿ ಇದೀರಾ, ನಾನ್ ಮಾತ್ರ ಸರಿ ಇಲ್ಲ. ಸರಿಯಾಗಿ ಮಾತಾಡೋದಕ್ ಬರಲ್ಲ, ಸರಿಯಾಗಿ ನಿರ್ಧಾರ ತಗೊಳೋದಕ್ ಬರಲ್ಲ. ಏನಾದ್ರು ಮಾಡಿದ್ರೆ ಎಲ್ರೂ ನಿಮ್ದಿನೂ ಹಾಳಾಗತ್ತೆ. ಮತ್ ಯಾಕೆ ನಾನ್ ನಿಮ್ ಜೊತೆ ಇರ್ಬೇಕು? ನನ್ನನ್ನ ಎಲ್ಲಾದ್ರೂ ಕಳಿಸ್ಬೇಡಿ. ಪುಟ್ಟಿ, ಹೆಣ್ಮಕ್ಳ ಬಾಯಲ್ಲಿ ಬರೋ ಮಾತೇನೆ ಇದು. ಏನೇ ಆಗಿದೆ ನಿಂಗೆ? ಹೀಗೆಲ್ಲ ಮಾತಾಡ್ತಾ ಇದೀಯಾ? ಹೇಳದ್ನಲ್ಲ ಅಜ್ಜಿ, ನನ್ನಿಂದ ನಿಮ್ಮೆಲ್ರಿಗೂ ತೊಂದ್ರೆ ಅಲ್ವಾ? ಅದಕ್ಕೆ ನನ್ನನ್ನ ಎಲ್ಲಾದ್ರೂ ಕಳಿಸ್ಬೇಡಿ. ಹುಚ್ಚೆ ಬಾಯ್ನ, ನಿನ್ನೆಲ್ಲಾದ್ರೂ ಕಳಿಸ್ಬಿಟ್ಟು ನಾನು ಇರೋ ಹಾಗಿದ್ರೆ ಇಷ್ಟು ವರ್ಷ ಬೇಕಾಗಿತ್ತ? ಕೆಲ್ಸ ನಾನು ಯಾವತ್ತೋ ಮಾಡ್ತಿದ್ದೆ. ಈಗೆಲ್ಲ ಮಾತಾಡ್ಬೇಡ ಪುಟ್ಟಿ. ಏನಾಯ್ತು ಅಂತಾದ್ರೂ ಹೇಳೆ. ನನಗೆ ಇಲ್ಲಿರಕ್ ಇಷ್ಟ ಇಲ್ಲ ಅಜ್ಜಿ, ಆಗ್ತಿಲ್ಲ. ಮುಂದೆ ಇಲ್ಲಿರಲ್ಲ. ಈ ಮನೆ ಬಿಟ್ಟು ಎಲ್ಲಾದ್ರೂ ಹೋಗ್ಬೇಡ ಅಜ್ಜಿ. ಮತ್ತೆ ಯಾರಾದ್ರೂ ಏನಾದ್ರು ಅಂದ್ರ? ಸಂಜಯ್ ಮತ್ತೇನಾದ್ರೂ ಮಾತಾಡಿದ್ನ? ಏನೋ ಕೇಳ್ಬೇಡ ಪ್ಲೀಸ್. ನಾವಿಲ್ಲಿಂದ ಹೋಗೋಣ ಅಷ್ಟೇ. ನೀನ್ ಮತ್ತೆ ಅಳ್ಬೇಡ. ಈಗ ಅಳ್ದ ಕೂದ್ರೆ ನಾನು ಅಳ್ಬೇಕಾಗತ್ತ ಅಷ್ಟೇ. ಕೋಪದಲ್ಲೇ ನಾ ಮಾತಾಡ್ಬಿಟ್ಟೆ. ಅದನ್ನೆಲ್ಲ ಮನ್ಸಲ್ಲಿ ಇಟ್ಕೋಬೇಡ ಕಂದ. ನಿನ್ಗೆ ಎಲ್ಲಿ ಇಷ್ಟನೋ ಅಲ್ಲೇ ಹೋಗಿರೋಣ. ನೀನೇನ್ ಬೇಜಾರ್ ಮಾಡ್ಕೋಬೇಡ. ಬೇಡ, ನೀನು ಮೊದ್ಲು ಕಣ್ಣುರ್ಸ್ಕೊ. ಯಾರಾದ್ರೂ ಬಂದ್ರೆ ಮತ್ತೆ ನಮ್ಮನ್ ತಡೀತಾರೆ. ನಾವ್ ಇಲ್ಲಿಂದ ಹೋಗಕ್ ಆಗಲ್ಲ. ಏನಾಯ್ತು ಇವಳಿಗೆ? ಇಲ್ಲಿ ಏನಾಗ್ತಾ ಇದೆ ಅಂತ ನನ್ಗೇನು ಅರ್ಥನೇ ಆಗ್ತಾ ಇಲ್ಲ. ಇವಳಿಗೇನೋ ಇಲ್ಲಿಂದ ಹೊರಡೋಣ ಅಂತ ಹೇಳ್ಬಿಟ್ಟೆ, ಆದ್ರೆ ಲಚ್ಚಿಗೆ ಏನ್ ಹೇಳಿ? ಅವಳನ್ನ ಹೇಗ್ ಒಪ್ಪಿಸ್ಲಿ? ನಿತ್ಯ, ನಾನೊಂದ್ ಮುಖ್ಯವಾದ ವಿಷಯ ಹೇಳ್ಬೇಕು. ಹೊಟ್ಟೆಲ್ ಹುಟ್ಟಿರೋ ಗುಟ್ಟಿನ ತರಾನೇ ನನ್ನ ಎದೆಲು ಒಂದ್ ಗುಟ್ಟಿದೆ. ಅದನ್ನ ಹೇಳ್ಕೋಬೇಕು ಅನ್ನೋ ಮೊದ್ಲೇ ಈ ಮದುವೆ ಗದ್ಲೆ ಎಲ್ಲ ಆಗೋಯ್ತು. ಸತ್ಯ ಹೇಳೋಕೆ ಸರಿಯಾದ ಸಮಯ ಬರ್ಲಿ ಅಂತ ಕಾದೆ, ಬರ್ಲೇ ಇಲ್ಲ. ಈಗ ಸುಮ್ನಿದ್ದಷ್ಟು ಹೆಚ್ಚು ತಪ್ಪಿಗೆ ಅವಕಾಶ ಮಾಡ್ಕೊಟ್ಟಂಗ ಆಗ್ತಿದೆ. ನಿತ್ಯ, ನಾನು ಹೇಳೋ ಮಾತು ನಿಮ್ಗೆ ಕೋಪ ಬರ್ಸುತ್ತೋ, ಮೋಸ ಮಾಡದೆ ಅನ್ಸುತ್ತೋ, ಅಥವಾ ಸರಿ ಅನ್ಸುತ್ತೋ ಗೊತ್ತಿಲ್ಲ. ಆದ್ರೆ ನಾನು ಹೇಳೋ ಮಾತನ್ನ ಅರ್ಥ ಮಾಡ್ಕೊಳ್ಳಿ ಪ್ಲೀಸ್. ಏನೋ ಹೇಳ್ಬೇಕು ಅನ್ನಿಸ್ಬೋದು, ಆದ್ರೆ ಮೊದಲು ನಾನ್ ಮುಗಿಸ್ಬಿಡ್ತೀನಿ. ತುಂಬಾ ಸಲ ಕೇಳಿದ್ರಿ ಅಲ್ವಾ, ಒಂದ್ಸಲಿ ಯಾರಾದ್ರೂ ಇದಾರಾ ಅಂತ, ನಾನು ಯಾರನ್ನಾದ್ರೂ ಪ್ರೀತಿಸ್ತಿದೀನಿ ಅಂತ. ಇದಾರೆ ನಿತ್ಯ. ನನ್ ಜೀವನದಲ್ಲೇ ಮದುವೆ ಆಗಲ್ಲ ಅನ್ನೋ ನಿರ್ಧಾರನ ಬದಲಾಯಿಸಿ ಹೃದಯದಲ್ಲಿ ಪ್ರೀತಿ ಹುಟ್ಟಿಸ್ದಾರ. ದೊಡ್ಡ ಮನೇಲಿದ್ರು ಒಂಟಿತನ ಕಾಡ್ತಿದೆ ಅಂದಾಗ ಜೊತೆಲಿ ನಿಂತವ್ರವ್ರು. ಅದ್ರ ಪ್ರೀತಿ ಹೇಳ್ಕೋಬೇಕು ಅಂತ ತುದಿಗಾಲಲ್ಲಿ ನಿಂತಿದ್ದೆ. ಅಂತದ್ದಲ್ಲಿ ಹೇಳ್ಕೊಳ್ದೇ ಇದ್ರು ಇಬ್ರು ಮನ್ಸ್ಗೂ ಸತ್ಯ ಗೊತ್ತಾಗೋಗಿತ್ತು. ಪ್ರೀತಿ ಅಂದ್ರೆ ಹಾಗೆ ಅಲ್ವಾ ನಿತ್ಯ, ಹೇಳ್ದೇ ಇದ್ರು ಮನ್ಸ್ ಅರ್ಥ ಮಾಡ್ಕೊಬಿಡುತ್ತೆ. ಆದ್ರೆ ನಿಮ್ಮ ಮದ್ವೆ ದಿನ ನಾನು ಸುಮ್ನಿದ್ದೆ ಈ ಪ್ರೀತಿಗೆ ದೊಡ್ಡ ಸವಾಲ್ ಆಗ್ಬಿಡ್ತು. ಅವತ್ತು ನಾನ್ ನಿಮ್ಮ ಹತ್ರ ಈ ವಿಷಯ ಹೇಳ್ಕೋಬೇಕು ಅಂತ ಅಂದ್ರು ಬಾಯಿಂದ ಯಾವ ಮಾತು ಬರ್ಲಿಲ್ಲ. ಆದ್ರೆ ಇವಾಗ ನಿಮ್ ಹತ್ರ ಹೇಳ್ಕೊಳ್ಳೇಬೇಕು ನಿತ್ಯ. ನಾನ್ ಪ್ರೀತಿಸಿದ್ದು ಬೇರೆ ಇನ್ಯಾರನೂ ಅಲ್ಲ, ನಿಮ್ ಜೊತೆಲೇ ಬೆಳೆದಿರೋ ಜೀವ. ಎಲ್ಲಾ ನೋವು ನಲಿವಲ್ಲಿ ಜೊತೆಲಿ ನಿಂತಿರೋ ನಿಮ್ಗೆ ಸತ್ಯ ಅರ್ಥ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗ್ಬೋದು. ನಿಧಿಗೆ ನನ್ನ ಜೀವನದಲ್ಲಿ ಏನೇನಾಯ್ತು ಅಂತ ಹೇಳೋದಕ್ಕೆ ನಿಮ್ ಒಪ್ಕೆ ಬೇಕು. ನಿಧಿ ಕಣ್ಣಲ್ಲಿ ಕಣ್ಣೀರ್ ಹಾಕ್ಸಕ್ಕೆ ನಂಗೆ ಇಷ್ಟ ಇಲ್ಲ. ಎಷ್ಟು ದಿನ ಅನ್ಭವಿಸಿರೋ ನೋವೇ ಸಾಕು. ನಾನ್ ನಿಧಿ ಮುಖದಲ್ಲಿ ಮತ್ತೆ ನಗು ನೋಡ್ಬೇಕು. ಯಾವ್ದನ್ನು ಬಚ್ಚಿಡದೆ ಎಲ್ಲ ಅವ್ರ ಮುಂದೆ ಹೇಳ್ಕೊಬಿಡ್ಬೇಕು. ಒಂದ್ಸಲ ನನ್ನ ಜೊತೆ ನಿಂತು ನಂಗೆ ಸಹಾಯ ಮಾಡ್ತೀರಾ ಪ್ಲೀಸ್? ನಾವು ಮಾರಿಗುಡಿಗೆ ಹೋಗ್ತಿರೋ ವಿಚಾರನ ಮೊದ್ಲು ನಾನು ಅಕ್ಕಂಗೆ ಹೇಳ್ಬೇಕು. ಪಾಪ ಅವಳು ನಂತರನೇ ಸಂದರ್ಭದ ಸುಳಿಗೆ ಸಿಕ್ಕಿ ಒದ್ದಾಡ್ತಿದ್ದಾಳೆ. ಕೈಲಿ ಇರೋ ಸತ್ಯ ಅಂತೂ ಹೇಳಕ್ ಆಗ್ಲಿಲ್ಲ. ಈಗ ಈ ನಿರ್ಧಾರನು ಹೇಳಿಲ್ಲ ಅಂದ್ರೆ ಬೇಜಾರ್ ಮಾಡ್ಕೊಳ್ತಾಳೆ. ನಾನು ಈಗ್ಲೇ ಅವಳಿಗೆ ವಿಚಾರನ ಹೇಳ್ಬೇಕು. ಹಾಗೆ ಅಕ್ಕ ಪ್ರೆಗ್ನೆಂಟ್ ಅಂತ ನಾನ್ ಕೇಳ್ಬಿಡ್ಲಾ? ಬೇಡ
ಅಕ್ಕಂಗೆ ಇದೆಲ್ಲ ಗೊತ್ತಿದ್ದು ನಮ್ಮಿಂದ ಮುಚ್ಚಿಟ್ಟಿದ್ದಾಳೆ ಅಂದ್ರೆ ಸರಿಯಾದ ಸಮಯ ಬರ್ಲಿ ಅಂತ ಕಾಯ್ತಿರ್ಬೋದೆ. ಅವಳೇ ಹೇಳೋ ತನಕ ಏನೋ ಕೇಳೋದ್ ಬೇಡ. ಏನಾದ್ರೂ ಮಾರಿ ಗುಡಿಗೆ ಹೋಗೋದಕ್ಕೆ ಯಾಕೆ ನಿರ್ಧಾರ ಮಾಡಿದ್ರಿ ಅಂದ್ರೆ ಏನ್ ಹೇಳಿ, ಅಜ್ಜಿಗೆ ಸ್ವಲ್ಪ ದಿನ ಅಲ್ಲಿರ್ಬೇಕು ಅನ್ಸ್ತಿದ್ಯಂತೆ ಅಂತ ಹೇಳ್ಬಿಡ್ತೀನಿ. ಸಾರಿ ಅಕ್ಕ, ದಾರಿನೂ ಇಲ್ಲ, ಸಾರಿ. ಇಷ್ಟೆಲ್ಲ ಮುಂದುವರೆದ್ಮೇಲೂ ಕರ್ಣ ಸರ್ ನನ್ನವ್ರಾಗ್ತಾರೆ, ವಾಪಸ್ ನನಗ್ ಸಿಗ್ತಾರೆ ಅಂತ ಕನ್ಸ್ ಕಾಣೋದು ತಪ್ಪು. ಹಳೆ ನೆನ್ಪಿನ ಜೊತೆ ಹುಟ್ಕೊಂಡಿದ್ ಎಲ್ಲ ಆಸೆನೂ ಮರಿಲೇಬೇಕು. ಇನ್ನೊಂದ್ ಸ್ವಲ್ಪ ದಿನಕ್ಕೆ ಇವ್ರಿಬ್ರು ಜೀವನದಲ್ಲಿ ಮಗುನು ಬರುತ್ತೆ. ಆಗ್ಲೂ ನಾನ್ ಹೀಗೆ ಇದ್ರೆ ಎಲ್ರಿಗೂ ಕಷ್ಟ. ಇಲ್ಲ, ಮೊದ್ಲು ಬದ್ಲಾಗ್ಬೇಕು. ನಾನು ಹೇಳಿರೋ ಯಾವ ಮಾತು ನಿಮ್ ಕಿವಿಗ್ ತಲುಪಿಲ್ಲ ಅಲ್ವಾ? ಆದ್ರೆ ಹೀಗೆ ಒಂದೊಂದ್ ದಿನಾನು ಮುಂದೆ ಹೋದಂಗೆ ಇದು ನಾವು ಜಾಸ್ತಿನೇ ಆಗ್ತಿದೆ. ಅವ್ರನ್ನ ಹೇಗ್ ಸಮಾಧಾನ ಮಾಡ್ಲಿ? ಬಾರೆ ನೋಡು, ನಾನು ಇದನ್ನು ತೋರಿಸ್ಬೇಕು ಅಂತಿದ್ದೆ, ಅಷ್ಟೊಂದು ನೀನೇ ಬಂದೆ, ಒಳ್ಳೇದಾಯ್ತು. ಹೇಗಿದೆ ಬರ್ತಡೇ? ವೀಕೆಂಡ್ ಅಲ್ಲಿ ನಾವಿಬ್ರು ಟ್ರಿಪ್ ಹೋಗಿ ಅದಕ್ಕೆ ಹೊಸ ರೆಸಾರ್ಟ್ ನ ಸೆಲೆಕ್ಟ್ ಮಾಡಿದೀನಿ. ಹೇಗಿದೆ ಇಷ್ಟ ಆಗ್ಲಿಲ್ವಾ? ಸೆಲೆಕ್ಟ್ ಮಾಡೋಣ, ಅದಕ್ಕೇನಂತೆ. ನೋಡು, ಇದು ಹೇಗಿದೆ? ಲಚ್ಚಿ, ನಾನು ಯಾವ ರೆಸಾರ್ಟ್ಗೂ ಬರಲ್ಲ, ಅದಕ್ಕೆ ಸಮಯ ಅಲ್ಲ ಕಣೆ. ಇನ್ಯಾವುದಕ್ಕೆ ಸಮಯ? ಓಹೋ, ಅಮ್ಮನವರು ಯಾತ್ರೆಗೆ ಹೋಗ್ಬೇಕಾ? ಸರಿ, ರೆಡಿ, ಅಲ್ಲಿಗೆ ಹೋಗೋಣ. ಲಚ್ಚಿ, ನಿನಗೆ ಸುತ್ತಾಡೋ ಆಸೆ, ಆದ್ರೆ ನನಗೆ ಆ ಸುತ್ತಾಟ ಎಲ್ಲ ನಿಲ್ಲಿಸ್ಬಿಟ್ಟು ಎಲ್ಲೋ ಒಂದ್ ಕಡೆ ಶಾಂತಿಯಾಗಿ ನೆಲೆಯೂರ್ಬೇಕು ಅನ್ನೋ ಆಸೆ. ಎಷ್ಟು ವಿಚಿತ್ರ ಅಲ್ವಾ? ನೆಲೆ ಊರ ಆಸೆನಾ? ಏನ್ ಹೇಳ್ತಿದೀಯೇ? ಹೌದು, ಅಲ್ಲಿ ಏನಿದೆ ಯೋಚನೆ, ಅದನ್ನಾದ್ರೂ ಹೇಳು. ನನಗ್ ಗೊತ್ತು ಬೇಜಾರಾಗತ್ತೆ ಅಂತ, ಆದ್ರೆ ಅನಿವಾರ್ಯತೆ ಮುಂದೆ ಎಲ್ರೂ ತಲೆ ತಗ್ಗಿಸ್ಲೇಬೇಕಲ್ವಾ? ನಾನು ವಾಪಸ್ಸು ಮಾರಿಗುಡಿಗೆ ಹೋಗ್ಬೇಕು ಕಣೆ. ನನ್ಗೆ ಆ ಮಣ್ಣಿನ ಋಣನೇ ಇದೆ ಅನ್ಸುತ್ತೆ. ದಯವಿಟ್ಟು ನನ್ನನ್ನು ಕಳಿಸ್ಕೊಡ್ತೀಯಾ? ಏನೇ ಮಾತಾಡ್ತಾ ಇದೀಯ ನೀನು? ಯಾವ್ದಾದ್ರು ಒಂದ್ ವಿಷಯ ತಲೆಗ್ ನೆಟ್ಬಿಟ್ರೆ ಅದು ಹೋಗೋದೇ ಇಲ್ವಾ? ನೀನ್ ಈ ಮನೆ ಬಿಟ್ಟು ಎಲ್ಲೂ ಹೋಗಾಗಿಲ್ಲ ಅಷ್ಟೇ. ಆದ್ರೆ ಹೋಗ್ಲೇಬೇಕು ಅನ್ನೋದಷ್ಟೇ ಸತ್ಯ ಲಚ್ಚಿ. ನಿಜ ಹೇಳು, ಯಾರಾದ್ರೂ ಏನಾದ್ರು ಅಂದ್ರ ಯಾಕೆ ಸಪ್ಕಿದ್ಯಾ? ಏನೇನೋ ಮಾತಾಡ್ತಿದ್ಯಲ್ಲ. ನೋಡೆ, ಮನೆಯವ್ರಾದ್ರೂ ಸರಿ, ಹೊರಗಿನವ್ರಾದ್ರೂ ಸರಿ, ಯಾರಾದ್ರೂ ಏನಾದ್ರು ಹೇಳಿದ್ರೆ ನನ್ನ ಹತ್ರ ಹೇಳು, ನಾನು ಅವ್ರನ್ನ ನೋಡ್ಕೊತೆ. ಯಾರು ಏನು ಹೇಳಲಿಲ್ಲ ಕಣೆ. ಏನೇ ಯೋಚನೆ ಮಾಡಿ ನೀನೇ ನಿರ್ಧಾರ ತಗೊಂಡ್ಬಿಡದ? ನೀ ನಿಮ್ ಮನೆ ಬಿಟ್ಟು ಎಲ್ಲೂ ಹೋಗ್ತಿಲ್ಲ. ಯಾವಾಗಿಂದ ಇಷ್ಟೊಂದ್ ಸ್ವಾರ್ಥಿ ಆದೆ? ನಿನಗೆಲ್ಲ ಅಳ್ಬಾರ್ದು. ಅಲ್ಲಿಗೆ ಅಮ್ಮ ಆಗಿದ್ದ ಅಕ್ಕ ಈಗ ನಿಜವಾಗ್ಲೂ ಅಮ್ಮ ಆಗ್ತಿದ್ದಾಳೆ ಅಂದ್ರೆ ಖುಷಿ ಪಡ್ಬೇಕು ಅಲ್ವಾ? ಕಳ್ತಾ ಇದೀನಿ, ನಾನ್ ಯಾಕೆ ಹೀಗ ಆಡ್ತಿದ್ದೀನಿ? ನೀನ್ ನಗ್ಬೇಕು ಕಡೆ. ಈಗ ಅಳ್ತಾ ಕೂತ್ರೆ ಅಕ್ಕನ್ ಬಗ್ಗೆ ಹೊಟ್ಟೆ ಕಿಚ್ಪಟ್ಟಂಗ ಆಗಲ್ವಾ? ಆಗ್ತಿಲ್ಲ ಅಕ್ಕ, ನಿನ್ ಬಗ್ಗೆ ನನ್ಗೆ ಖುಷಿ ಪಡಕ್ ಆಗ್ತಿಲ್ಲ. ನನಗ್ ಯಾಕೆ ಹೀಗ ಆಗ್ತಿದೆ? ಅಯ್ಯೋ, ಎಲ್ರ ಮನೆ ದೋಸೆನೂ ತೂತೆ ಕಣೆ. ಕೆಲವ್ರ ಮನೆಯಲ್ಲಿ ಕಾವಲಿನೇ ತೂತಾಗ್ಬಿಟ್ಟಿರುತ್ತೆ. ಮತ್ತೆ ಆಂಟಿ ಈ ಕಡೆ ಬರ್ತಾ ಇದಾರೆ ಅನ್ಸುತ್ತೆ. ಏನಾದ್ರು ಅಳದ್ ನೋಡಿದ್ರೆ ಬೇರೆ ಕಥೆನೆ ಕಟ್ಟಿ ಎಲ್ರಿಗೂ ಹೇಳ್ಕೊಂಡ್ ಬರ್ತಾರೆ. ಮುಂದೆ ನನ್ ಯಾವ್ದೇ ಕಾರಣಕ್ಕೂ ಅಳ್ಬಾರ್ದು. ಆಮೇಲೆ ಇಷ್ಟೇನ್ ಗೊತ್ತಾ, ನೇರವಾಗಿ ಹೋಗಿ ಅವನ ಹತ್ರ ಹೇಳೇ ಬಿಟ್ಲಂತೆ, ನನ್ ಹೋಟೆಲ್ ಬೆಳಿತಾ ಇರೋದು ನಿಂದೇ ಮಗು ಅಂತ. ಅವನು ಹೆದರ್ಕೊಂಡು ಒಪ್ಕೊಂಡ್ಬಿಟ್ನಂತೆ. ಆಮೇಲೆ ಮಜಾ ಏನ್ ಗೊತ್ತಾ, ನೆಕ್ಸ್ಟ್ ಡೇ ವಿಷಯ ಗೊತ್ತಾಗಿದೆ. ಆ ಐನಾತಿಗೆ ಆದ್ರೆ ಅವ್ರಿಬ್ರಿಗೂ ಪರಿಚಯ ಆಗಿ ಬರೀ 3 ತಿಂಗಳಂತೆ. ನೋಡು ಹೆಂಗಾಗೋಯ್ತಲ್ವಾ ಕಾಲ. ಆದ್ರೂ ಎಂತೆಂತ ಜನ ಇರ್ತಾರೆ ಅಲ್ವಾ? ನಾವೆಲ್ರು ಅನ್ಕೋತೀವಿ ಸೀರಿಯಲ್ ನೋಡಿ ಜನ ಹಾಳಾಗ್ತಾರೆ ಅಂತ. ಆಕ್ಚುಲಿ ಆ ಸೀರಿಯಲ್ ಬರೋ ರೇಟ್ ಇರ್ತಾನೆ ಗೊತ್ತಾ? ನಮ್ ಸುತ್ತಮುತ್ತ ಅಕ್ಕಪಕ್ಕ ನೋಡಿನೇ ಅವನು ಬರೆಯೋದು. ಅಯ್ಯೋ ಬಿಡು, ನಮ್ಗೆ ಯಾಕೆ ಬೇರೆಯವ್ರ ಸುದ್ದಿ. ಸರಿ, ಇದಿಷ್ಟು ಕತೆ ಹೇಳಿದ ಇವ್ರು, ಆದ್ರೆ ಇದ್ರಲ್ಲಿರೋದು ಒಂಥರ ನಿಜಾನೇ ಅಲ್ವಾ? ಹಾಗಾದ್ರೆ ಇಲ್ಲ, ಅದೇನಂತ ತಿಳ್ಕೊಂಡೆ. ಆಮೇಲೆ ಅಯ್ಯೋ ಹಂಗಲ್ಲ ಕಣೆ, ಸ್ವಲ್ಪ ಕೇಳಿಸ್ಕೊ. ಹಲೋ, ಕೇರ್ ಝೋನ್ ಹಾಸ್ಪಿಟಲ್? ಹೌದು, ಏನಾಗ್ಬೇಕಿತ್ತು? ಅದು ನಿತ್ಯ ಅನ್ನೋ ಪೇಷಂಟ್ ನಿಮ್ ಹತ್ರ ಚೆಕಪ್ ಬಂದಿದ್ರಲ್ಲ? ಹೌದು, ಬಂದಿದ್ದು. ಅವ್ರ ತಂಗಿ ನಾನು. ನಂಗೊಂದ್ ಹೆಲ್ಪ್ ಮಾಡ್ಬೋದಾ? ಹೇಳಿ, ಅದ್ ನಮ್ ಕರ್ತವ್ಯ. ಏನ್ ವಿಷಯ? ಅಕ್ಕನೊಂದಷ್ಟು ರಿಪೋರ್ಟ್ಸ್ ಚೆಕ್ ಮಾಡ್ತಿದೆ. ಅದೇ ರೀತಿ ನೀವ್ ಚೆಕ್ ಮಾಡಿದ ರಿಪೋರ್ಟ್ಸ್ ಅಲ್ಲಿ ಏನಾಗಿದೆ, ಮಗು ಆರಾಮಾಗಿದ್ಯಾ ಅಂತ ಕೇಳೋದಕ್ ಫೋನ್ ಮಾಡ್ದೆ. ನಥಿಂಗ್ ಟು ವರಿ, ನಿಮ್ ಅಕ್ಕ ಮತ್ತೆ ಮಗು ಆರೋಗ್ಯವಾಗಿದ್ದಾರೆ. 3 ತಿಂಗಳಲ್ಲಿ ಮಗು ಎಷ್ಟು ಬೆಳವಣಿಗೆ ಆಗ್ಬೇಕು ಪರ್ಫೆಕ್ಟ್ ಆಗಿ ಅಷ್ಟು ಬೆಳವಣಿಗೆ ಆಗಿದೆ. 3 ತಿಂಗಳ? ಯಾಕೆ, ಏನಾದ್ರೂ ಕನ್ಫ್ಯೂಷನ್? ಹಾಗೇನಿಲ್ಲ, ಥ್ಯಾಂಕ್ ಯು. ತಿಂಗಳಲ್ಲಿ ಮಗು ಎಷ್ಟು ಬೆಳವಣಿಗೆ ಆಗ್ಬೇಕು ಪರ್ಫೆಕ್ಟ್ ಆಗಿ ಅಷ್ಟು ಬೆಳವಣಿಗೆ ಆಗಿದೆ. ಅಕ್ಕ ಮತ್ತೆ ಕರ್ಣ ಸರು ಮದುವೆ ಆಗಿ ಇನ್ನು 3 ತಿಂಗಳು ಆಗ್ಲಿಲ್ಲ. ಅಕ್ಕ ಮತ್ತೆ ಕರ್ಣ ಸರ್ ಹತ್ರ ಮಾತಾಡ್ಲೇಬೇಕು. ಮಾಡ್ತೇನೆ. ನಿಧಿ, ಎಲ್ಲ ಕರ್ಕೊಂಡ್ ಹೋಗ್ತಿದ್ಯಾ? ಏನಾಯ್ತೆ? ಬಾ ಅಕ್ಕ, ನೀನ್ ಸುಮ್ನೆ. ಇದ್ಯಾವ್ರೆ, ಏನಾಯ್ತು? ಯಾಕೆ ಇಷ್ಟೊಂದು ಅವಸರದಲ್ಲಿ ಹೋಗ್ತಿದ್ದೀರಾ? ಅವಸರ ಏನಿಲ್ಲ ಸರ್, ಸರಿಯಾಗಿ ನಿರ್ಧಾರ ಮಾಡಿನೇ ಕರ್ಕೊಂಡ್ ಹೋಗ್ತಿದ್ದೀನಿ. ತುಂಬಾ ಮಾತಾಡೋದಿದೆ. ನಿಧಿ, ಮಾತಾಡ್ಬೋದಿತ್ತಲ್ಲ? ಅಲ್ಲಿ ಮಾತಾಡಕ್ ಆಗಲ್ಲ ಅಂತಾನೆ ಹೊರ ಕರ್ಕೊಂಡ್ ಹೋಗ್ತಿರೋದು ಅಕ್ಕ. ನಾನು ನಿಮ್ ಇಬ್ರ ಹತ್ರನೇ ಮಾತಾಡ್ಬೇಕು. ಅದನ್ನ ಯಾರು ಕೇಳಿಸ್ಕೊಳ್ಳೋದು ನನ್ಗೆ ಇಷ್ಟ ಇಲ್ಲ. ಯಾವ ವಿಷಯದ ಬಗ್ಗೆ? ಸರಿ, ಮಾತಾಡ. ಸರ್, ಕಾರ್ ತೆಗೀರಿ. ಹೋಗುತ್ತೆ. ಎಲ್ಲಿಗೆ, ಯಾಕೆ, ಏನು ಅಂತ ಎಲ್ಲಾನು ಹೇಳ್ತೀನಿ ಸರ್. ಮೊದ್ಲು ನೀವು ಕಾರ್ ತೆಗೀರಿ. ನಿಧಿ, ಯಾಕೆ ವಿಚಿತ್ರವಾಗಿ ಆಡ್ತಿದ್ಯಲ್ಲ? ಯಾವತ್ತೂ ಹೀಗೆಲ್ಲ ಆಡ್ದೋಳಲ್ಲ. ಏನಾಗಿದ್ಯಾ ನಿನ್ಗೆ? ನನಗೇನಾಗಿದೆ ಅನ್ನೋದನ್ನ ನಾನೇ ಸುಮಾರು ಸಲ ಪ್ರಶ್ನೆ ಮಾಡ್ಕೊಂಡಿದೀನಿ ಅಕ್ಕ. ಇವಾಗ ಅದ್ರ ಬಗ್ಗೆ ಯಾಕೆ ಮಾತು? ಮೊದ್ಲು ನಾವ್ ಇಲ್ಲಿಂದ ಹೋಗೋಣ. ಬನ್ನಿ ಸರ್, ಗಾಡಿ ತೆಗೀರಿ ಪ್ಲೀಸ್. ಅವ್ಳು ಯಾವ ವಿಷಯದ ಬಗ್ಗೆ ಮಾತಾಡ್ಬೇಕು ಅಂತಿದ್ದಾಳೆ ಅಂತ ನಿಮ್ಗೆ ಐಡಿಯಾ ಇದೆಯಾ? ನಂಗೂ ಗೊತ್ತಿಲ್ಲ ಯಾಕೆ ಹೀಗಾಡ್ತಿದಾರೆ ಅಂತ. ನೋಡೋಣ ಬನ್ನಿ. ಸತ್ಯದ ಜೊತೆ ಕಣ್ಣ ಮುಚ್ಚಾಳೆ ಆಟ ಆಡಿದ್ರೆ ನಾವೇ ಕಳ್ದೋಗ್ತೀವಿ ಅಕ್ಕ. ಇವತ್ ಅದೇನಾದ್ರೂ ಸರಿ, ನಾನ್ ಎಂತದೇ ಹೆಜ್ಜೆ ಇಡ್ಬೇಕು ಅಂದ್ರೂ ಸರಿ, ಸತ್ಯ ಏನಂತ ತಿಳ್ಕೊಳ್ತೀನಿ.